ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ವಿಶೇಷವಾದ ನಾಷ್ಟಾ ರೆಸಿಪಿಯೊಂದಿಗೆ ಬಂದೇವಿ. ಇದೊಂದು ಹೆಂಗಂತಂದ್ರೆ ಒಬ್ಬರಿಗೆ ನಮ್ಮ ಉತ್ತರ ಕರ್ನಾಟಕದವರಿಗೆ ಅಥವಾ ದಕ್ಷಿಣ ಕರ್ನಾಟಕದವರಿಗೆ ಅನ್ನುವಂಥದ್ದಲ್ಲ, ಇದು ಪ್ರತಿಯೊಬ್ಬರಿಗೂ ಬೇಕಾಗುವಂಥ ನಾಷ್ಟಾ ನಾವು ಇವತ್ತು ಮಾಡಕತ್ತೇವಿ. ಏನು ಮಾಡೇವಿ ಇವತ್ತು? ಇಡ್ಲಿ ವಡ ಅಂತಿ. ಇಡ್ಲಿ ವಡ ಸಾಂಬಾರು ಚಟ್ನಿ ಮಾಡಕತ್ತೇವಿ. ಬರ್ರಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣಂತ. ಹಂಗೆ ಯಾರೆಲ್ಲ ವೀಡಿಯೋ ನೋಡಕತ್ತೀರಲ್ಲ, ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆಮೇಲೆ ಹೊಸದಾಗಿ ನೋಡೋರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಬರ್ರಿ ವಿಡಿಯೋನ ಶುರು ಮಾಡಿಬಿಡೋಣ. ಅದೇವಿ ಮಾಡ್ಬಿಡ್ತಾ ನೋಡೋ ಒಲಿ ಪೂಜೆ ಮಾಡಕತ್ರೆ ಮಾಡಿರಿ. ಮಾದೇವಿ ಏನೇನು ಇದು ರೆಡಿ ಮಾಡ್ಕೊಂಬಂದಿಯಲ್ಲ? ಹಾಂ ಹಾಂ, ಇದು ವಡಾದ ಉದ್ದಿನ ಬೇಳೆ ರುಬ್ಕೊಂಬಂದಿದ್ದೆ. ಹಾಂ, ಇದೇ ಏನಪ್ಪ ಸಾಂಬಾರಿಗೆ ಬೇಳೆನ ಮನೆಯಿಂದನ ಕುದಿಸ್ಕೊಂಬಂದೇವಿ. ಎಲ್ಲಾನು ಮನ್ಯಾಗ ರೆಡಿ ಮಾಡ್ಕೊಂಬಂದೇವಿ. ಯಾಕಂತಂದ್ರೆ ಇಲ್ಲಿ ಬಂದು ರೆಡಿ ಮಾಡಕ್ ಆಗಂಗಿಲ್ಲಲ್ಲ, ಹೀಗಾಗಿ ಇದು 1 kg ಐತಿ. ಇದಕ್ಕೆ 1/4 kg ಅಷ್ಟು ಉದ್ದಿನ ಬೇಳೆನ ಹಾಕೈತಿ. ಇವು 1/2 kg ಉದ್ದಿನ ಬೇಳೆ, ಇದೊಂದು ಕಪ್ ಬೇಳೆ ಕುದಿಸ್ಕೊಂಬಂದೈತಿ. ಚಟ್ನಿಗೆ ತೆಂಗಿನಕಾಯಿ, ಪುಟಾಣಿ, ಆಮೇಲೆ ಪುದೀನ, ಹಸೆಕಾಯಿ, ಅಲ್ಲ ಎಲ್ಲ ತಂದತ್ರಿ ಇದಕ್ಕೆ. ಈಗ ಮಾಡ್ಬಿಡಂದ್ರೆ ಮಾಡೋಣಂತ. ಮೇನ್ ಈ ಬ್ಯಾಳಿನ ಮನ್ಯಾಗ ಕುದಿಸ್ಕೊಂಬಂತೀಯಲ್ವಾ ಸಾರಿಗೆ? ಹೌದ್ರಿ. ಸಾಂಬಾರಿಗೆ ಬ್ಯಾಳಿನ ಮನ್ಯಾಗ. ಅದ್ರಾಗ ಇಡ್ಲಿದೆಲ್ಲ ಪ್ರಿಪ್ರೇಷನ್ ರಾತ್ರಿಯಿಂದ ನಿನ್ನೆ ಬೆಳಗ್ಗೆಯಿಂದನೂ ಮಾಡ್ಬೇಕಲ್ಲ, ಹೀಗಾಗಿ ಎಲ್ಲಾನು ನಿನ್ನೆ ರೆಡಿ ಮಾಡಿಕೊಂಡು ಇವತ್ತು ಅಡ್ಗೆ ಹೊಲ್ದಾಗ ಮಾಡಿದ್ರತ್ತಂತೇಳಿ ತೊಗೊಂಬಂದತಿ. ಆಂಟಿ ಇದಕ್ಕೆ ಉಪ್ಪು ಸೋಡಾ ಹಾಕಿಬಿಡೋಣ. ಹಾಕ್ವಾ ಆಂಟಿ. ಇಡ್ಲಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟೇ ಉಪ್ಪು ಹಾಕ್ತಾನೆ ನೋಡ್ರಿ. ಉಪ್ಪು, ಸ್ವಲ್ಪ ಸೋಡಾ, ಅಡುಗೆ ಸೋಡಾ, ಉದ್ದಿನ ಬೇಳೆನ ನಿನ್ನೆ ಬೆಳಗ್ಗೆನ ನೆನೆ ಹಾಕಿ ಸಂಜೆ ಮುಂದೆ ರುಬ್ಬಿ ತೊಗೊಂಬಂದಂಥ ಹಿಟ್ಟನ್ನು ಹೇಗಿದೆ. ಪ್ರೊಸೆಸಿಂಗ್ 2 ದಿನದ್ದು ಇರ್ತೈತಿ ಇಡ್ಲಿ ಮಾಡ್ಬೇಕಂದ್ರೆ. ಇಡ್ಲಿ ಆಯ್ತು, ದೋಸೆ, ಪಡ್ಡು ಏನು ಮಾಡಿದ್ರು ಪ್ರೊಸೆಸಿಂಗ್ 2 ದಿನದ್ದು. ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿಬಿಡು. ಮಸ್ತು ಬೇಕು ಹಿಟ್ಟು ಎಲ್ಲ ಹಿಂಗೆ ಬುರುಗ್ ಬಂದೈತಿ. ಚಟ್ನಿಗೆ ಕಾಯಿ ಹೊಡಿವಾ. 2 ಕಸ ಇಲ್ಲ, ಊಟನ ಮಾಡಿಲ್ಲ. ನಾವು ಸಣ್ಣರಿದ್ದಾಗ ಈ ತೆಂಗಿನ ಹಾಲು ಕುಡಿಯಾಕ ಓಡಾಡ್ತಿದ್ವಿ ನೋಡಿ, ಕೈ ಹಿಡ್ಕೊಂಡು ನನಗೆ ಅಂತೇಳಿ ಮಾದೇವಿ. ಮಾದೇವಿ ಮಸಾಲೆಗೆ ರುಬ್ತ ನೋಡುವ ಸಾರಿಗೆ. ಮಸಾಲೆಗೆ ನಾನು ಕೊಬ್ಬರಿ, ಆಮೇಲೆ ಜೀರಿಗೆ, ಕಾಳು ಮೆಣಸು, ಏಲಕ್ಕಿ, ಚಕ್ಕೆ, ಲವಂಗ, ಹಸಿ ಶುಂಠಿ ತೊಗೊಂಡನಿ. ಇವಿಷ್ಟು ಕೂಡಿ ಈಗ ಕಲ್ಲಾಗ ಅರ್ದು ಬಿಡ್ತಾನೆ.
ಒಲೆ ಗುರಿ ಹಾಕಿದ್ರೆ ಆಂಟಿ ಹಾಕಿ ನೋಡುವ. ಸಾಂಬಾರು ಮಾಡ್ತೀರಾ ಫಸ್ಟ್? ಮಾಡ್ಬಿಟ್ಟು ಫಸ್ಟ್ಗೆ ಒಗ್ಗರಣೆ ಹಾಕ್ತಾರೆ ಪಟಾಪಟ್. ಮಾದೇವಿ ಸಾಂಬಾರು ಮಾಡ್ಕೊಂಡ್ಬಿಟ್ಟ ನೋಡು ಬಡ ಬಡ. ಮಾಡಿ. ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಪುದೀನ, ಒಣಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಟೊಮೆಟೊ, ಚಲೋತ್ನಾಗ ಮಗಿಸ್ಬಿಡ್ತಾನೆ. ಟೊಮೆಟೊ ಎಲ್ಲ ಮೆತ್ತಗಾದ್ರೆ ನೋಡು ಸಾರು ಟೇಸ್ಟ್ ಬರೋದು. ಖಾರ, ಕೆಂಪು ಖಾರದ ಪುಡಿ, ರುಬ್ಬಿರೋ ಅಂಥ ಮಸಾಲೆ, ಕುದಿಸಿರುವಂಥ ಬ್ಯಾಳಿ, ತೊಗರಿ ಬ್ಯಾಳಿ, ಹುಣಸೆ ಹಣ್ಣಿನ ರಸ, ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಬೆಲ್ಲ. ಇಡ್ಲಿ ಸಾಂಬಾರಿಗೆ ಮಾತ್ರ ಮೇನ್ ಬೆಲ್ಲ ಹಾಕ್ತಾರೆ. ಇದೊಂದು ಸ್ವಲ್ಪ ಕುದೀಲಿ. ಈ ಕಡೆ ಇಡ್ಲಿಗೂ ಶುರು ಮಾಡ್ಕೊಂಬಿಡೋ ಮಾದೇವಿ. ನೀರು ಹಾಕತ್ತ ನೋಡ ಇದಕ್ಕೆ. ಇಡ್ಲಿ ಪಾತ್ರೆ ಇಟ್ಟ ಚಟ್ನಿಗೆ ಕೊಬ್ಬರಿ, ಪುಟಾಣಿ, ಕರಿಬೇವು, ಹಸಿಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಅಲ್ಲ, ಕೊತ್ತಂಬರಿ, ಪುದೀನ, ಉಪ್ಪು ಇದಿಷ್ಟನ್ನು ಅರ್ದು ಬಿಡ್ಬರ್ರಿ. ಅರಿ ಬಡ ಬಡ ಚಟ್ನಿ ಒಂದು ರೆಡಿ ಮಾಡ್ಕೊಂಬಿಡು. ಹಾಕೊಂಬಿಡು ಅಷ್ಟು. ಇಡ್ಲಿ ತಂದು ಎಷ್ಟೊಂದು ಸಾಫ್ಟಾಗಿ ಆಗ್ಯಾವ ಮಾಡಿ ಇಡ್ಲಿ. ಮಲ್ಲಿಗೆ ಇಡ್ಲಿ
ಸಾರು ಕುದಿ ಐತೈತಿ ಇದು. ಕುದಿ ಐತೈತೆ ಪಟ ಪಟ. ಅದಕ್ಕೆ ಮತ್ತೇನು ಹಾಕೋದು? ಮ್ಯಾಲ ಕಸೂರಿ ಮೆಂತ್ಯ ಅಷ್ಟು ಹಾಕಿ ಕಸೂರಿ ಮೇಥಿ ಆಮೇಲೆ ಕೊತ್ತಂಬರಿ ಒಂದು ಹಾಕ್ತಾರೆ. ಹಾಂ ಹಾಕಿ ರೆಡಿ ಆಯ್ತು ಸಾಂಬಾರು. ಚಟ್ನಿಗೆ ಒಂದು ಒಗ್ಗರಣೆ ಕೊಟ್ಬಿಡು ಪಟ ಪಟ. ಹೊಲದಲ್ಲಿ ಈ ಜೊತೆಯಲ್ಲಿ ವಿಶೇಷತೆ ಅಡುಗೆ ಇಡ್ಲಿ ಸಾಂಬಾರು. ಆಂಟಿ ಇವತ್ತ ನೋಡಿದ ಇವು ಬಿಡು. ಹಂಗೆ ಚಟ್ನಿ ತಂದು ಇಟ್ಕೋ. ಎಷ್ಟೊಂದು ಮಸ್ತ್ ಕಾಣತ್ತ ನೋಡ ಮದುವೆ. ಆಂಟಿ ಹ್ಞೂ ಚಟ್ನಿ ಒಗ್ಗರಣೆ ಹಾಕಕ್ಕೆ ಹಾಂ ಹಾಂ ಎಣ್ಣೆ ಸಾಸಿವೆ ಆಂಟಿ ಕರಿಬೇವು ಉದ್ದಿನಬೇಳೆ ಒಣಮೆಣ್ಸಿಕಾಯಿ ನೋಡ್ರಿ. ಉದ್ದಿನಬೇಳೆ ಒಣಮೆಣ್ಸಿಕಾಯಿ ರುಬ್ಬಿಟ್ಟಿತ್ತಲ್ಲ ಕೊಬ್ಬರಿನ ಹಾಕಿ ನೋಡಿ. ಕೊಬ್ಬರಿ ಚಟ್ನಿ ಒಗ್ಗರಣೆ ಬಿತ್ತಾವ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸಿಟ್ಬಿಡು. ಹಂಗೆ ಒಡಾಕು ಶುರು ಮಾಡ್ಕೊಂಬಿಡೋಣ. ಒಡಾಕೊಂದು ಹಿಟ್ಟು ಮಾಡ್ಕೊಂಡ್ಬಿಡ್ತಾನೆ ನೋಡ್ರಿ. ರೆಡಿ ಮಾಡ್ಕೊ. ಉದ್ದಿನ ಹಿಟ್ಟು ಪೂರ ಈಗ ಅದು ಪೂರ ಉದ್ದಿನ ಹಿಟ್ಟಲ್ರಿ. ಅದು ಉಬ್ಬೈತೆ ಮಸ್ತ್ ಉಬ್ಬೈತೆ. ಹಾಂ ಚಿಕ್ಕಕ್ಕೆ ಉಪ್ಪು, ಇದು ಕಾಳು ಮೆಣಸಿನ ಪುಡಿ, ಸಣ್ಣಗೆ ಹೆಚ್ಚಿದ ಕೊಬ್ಬರಿ, ಆಮೇಲೆ ಹಸಿ ಮೆಣಸಿನ್ಕಾಯಿ, ಅಲ್ಲ, ಆಮೇಲೆ ಕೊತ್ತಂಬರಿ ಇದಿಷ್ಟನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋತ ನೋಡ್ರಿ. ಆಂಟಿ ಇದು ರೆಡಿ ಆಯ್ತು ನೋಡ್ರಿ. ರೆಡಿ ಆತ. ಎಣ್ಣೆ ಒಂದು ಇಟ್ಕೊಂಬಿಡು ಬಡ ಬಡ ಕರೆದು ಬಿಡ ಅಂತ. ಎಣ್ಣೆ ಕಾಯಕ್ಕೆ ಇಡ್ತೇವೆ ನೋಡ್ರಿ.
ಹಚ್ಕೊಟ್ಬಿಡುವ ಟೈಮ್ ಭಾಳ ಆತ. ಹೆಂಗಾಗ್ಯಾವ ರೀ ವಡ? ಚಲೋ ಆಗ್ಯಾವ? ನಮಗೆ ಹೆಂಗಾಗ್ಯಾವ ಇಡ್ಲಿ? ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತಿನ ವಿಶೇಷವಾದ ನಾಷ್ಟ ಇಡ್ಲಿ, ಆಮೇಲೆ ವಡ, ಸಾಂಬಾರು, ಚಟ್ನಿ ಹೊಲಕ್ಕೆ ಬಂದು ಇಷ್ಟೊಂದು ಐಟಮ್ ಎಲ್ಲ ರೆಡಿ ಆಗೈತಿ. ತಿನ್ನಕ್ಕೂ ಟೇಸ್ಟ್ ಅಷ್ಟೇ ಮಸ್ತ್ ಆಗ್ಯಾವು. ವಡಾನು ಅಷ್ಟೇ ಕ್ರಿಸ್ಪಿಯಾಗಿ ಬಂದಾವು. ಎಲ್ಲರಿಗೂ ಗೊತ್ತಿರ್ತೈತಿ ಈ ರೆಸಿಪಿ ಅಂತೂ. ನೀವು ನಿಮ್ಮ ಮನ್ಯಾಗ ಮಾಡಿದಾಗ ಯಾವ ರೀತಿ ಆಗಿತ್ತು ಇದರ ರುಚಿ ಅನ್ನೋತಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡಿದ್ವಿ ಅಂಥೇಳಿ. ಎಲ್ಲ ಹೊಲದಾಗ ಪ್ರಿಪ್ರೇಷನ್ ಮಾಡೀವಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಬರ್ರಿ ಎಲ್ಲರೂ ನಾಷ್ಟ ಮಾಡೋಣಂತ.